ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಅಂಕಲ್, ನೀವಂದ್ರೆ ಅವಳಿಗೆ ತುಂಬಾ ಪ್ರೀತಿ. ನಿಮಗೆ ಹೇಗೆ ಮಗಳು ಜೀವನದಲ್ಲಿ ಒಂಟಿಯಾಗಿರದೆ ಮದುವೆಯಾಗಿ ಗಂಡ, ಸಂಸಾರ, ಮಕ್ಕಳು ಎಂದು ನೆಮ್ಮದಿಯಾಗಿರಲಿ ಎಂದು ಬಯಸುತ್ತೀರೋ, ಹಾಗೆ ಲೀನಾ ಕೂಡ ನಾನು ಮದುವೆಯಾದರೆ ನನ್ನ ತಂದೆ ಒಂಟಿಯಾಗುತ್ತಾರೆ, ಆಮೇಲೆ ಅವರನ್ನು ನೋಡಿಕೊಳ್ಳುವವರು ಯಾರು ಇರುವುದಿಲ್ಲ ಎಂದು ಯೋಚಿಸುತ್ತಾಳೆ. ನಾವು ಅವಳ ನಿರ್ಧಾರವನ್ನು ತಪ್ಪು ಎಂದು ಹೇಳಲು ಆಗುವುದಿಲ್ಲ. ಅವಳ ನಿರ್ಧಾರ ಅಚಲವಾಗಿದೆ. ಎಂದಿಗೂ ಅವಳ ನಿರ್ಧಾರವನ್ನು ಬದಲಿಸಲು ಸಾಧ್ಯವಾಗುವುದಿಲ್ಲ. ಮುಂದೊಂದು ದಿನ ನನಗೂ ಸಂಗಾತಿ ಬೇಕು ಎನಿಸಿ ಅವಳ ನಿರ್ಧಾರ ಬದಲಾಗುವವರೆಗೂ ನೀವು ಕಾಯದೆ ವಿಧಿಯಿಲ್ಲ. ಅವಳ ಮದುವೆ ವಿಚಾರವನ್ನು ಬಿಟ್ಟು ಬಿಡಿ ಎಂದು ಡೇವಿಡ್ ಅವರಿಗೆ ಸಮಾಧಾನ ಮಾಡಿದಳು ಜಾನಕಿ. ಜಾನಕಿ, ನನಗೆ ಒಂದೆಡೆ ನನ್ನ ಮಗಳ ಮೇಲೆ ಹೆಮ್ಮೆ ಎನಿಸಿದರೆ, ಇನ್ನೊಂದೆಡೆ ನನ್ನಿಂದ ಅವಳು ಜೀವನದಲ್ಲಿ ಒಂಟಿಯಾಗಿ ಬಿಡುತ್ತಾಳಲ್ಲ ಎಂಬ ನೋವು ನನ್ನನ್ನು ಕಾಡುತ್ತದೆ. ಎಂದರೆ, ಪಪ್ಪ, ನೀವು ಇರ್ಬೇಕಾದ್ರೆ ನಾನು ಹೇಗೆ ಒಂಟಿಯಾಗುತ್ತೇನೆ? ನೀವು ಹಾಗೆಲ್ಲ ಮಾತಾಡಿದ್ರೆ ನನಗೆ ಕೋಪ ಬರುತ್ತದೆ ಎಂದು ಹುಸಿಮುನಿಸು ತೋರಿದಳು. ಮಗಳ ಹುಸಿಮುನಿಸಿಗೆ ಡೇವಿಡ್ ಅವರ ಮುಖದಲ್ಲಿ ನಗು ಅರಳಿತು. ಡೇವಿಡ್ ಅವರ ನಗು ನೋಡಿ ಮೂವರು ಸಹ ತುಟಿ ಅರಳಿಸಿದರು. ಜಾನಕಿ, ಪಪ್ಪ ನಿನಗೊಂದು ವಿಶೇಷ ಉಡುಗೊರೆಯನ್ನು ಇಟ್ಟಿದ್ದಾರೆ, ಅದೇನು ಗೊತ್ತಾ ಎಂದು ಲೀನಾ ಹೇಳಿದರೆ, ಹೌದಾ ಅಂಕಲ್, ಏನದು ಎಂದು ಕಣ್ಣರಳಿಸಿ ಕೇಳಿದಳು. ಡೇವಿಡ್ ಅವರು ಮುಗುಳು ನಕ್ಕರೆ, ಜಾನಕಿ, ನಾನೇ ತರ್ತೀನಿ ಎಂದು ಕೋಣೆಗೆ ಹೋದವಳು ಒಂದು ದೊಡ್ಡ ಚಿತ್ರಪಟವನ್ನು ಹಿಡಿದು ಬಂದಿದ್ದಳು. ಜಾನಕಿ, ಇದೇನು ಹೇಳು ನೋಡೋಣ ಎಂದು ನಗುತ್ತಾ ನಿಂತಳು. ಕಳೆದ ಬಾರಿ ರಾಧಾಕೃಷ್ಣ ಪೇಂಟಿಂಗ್ ಮಾಡಿದ ಹಾಗೆ ಈ ಬಾರಿ ಅಂಕಲ್ ನನಗೋಸ್ಕರ ಒಂದು ಪೇಂಟಿಂಗ್ ಮಾಡಿದ್ದಾರೆ ಎನಿಸುತ್ತದೆ ಅಲ್ವಾ ಅಂಕಲ್ ಎಂದು ನಗುತ್ತಲೇ ಹೇಳಿದಳು. ಅವಳು ಹೇಳುವಾಗಲೇ ಅವರಿಬ್ಬರ ಮುಂದೆ ಆ ಚಿತ್ರಪಟವನ್ನು ಹಿಡಿದಿದ್ದಳು ಲೀನಾ. ಆ ಚಿತ್ರವನ್ನು ನೋಡಿ ರೆಹಮಾನ್ ಕಣ್ಣರಳಿಸಿದರೆ ಜಾನಕಿಯ ಕಣ್ಣುಗಳು ತುಂಬಿದವು. ಜಾನಕಿ, ಯಾಕಮ್ಮ ಕಣ್ಣಲ್ಲಿ ನೀರು ಎಂದು ಅವಳ ಕಣ್ಣೀರು ಒರೆಸಿ ಕೇಳಿದರು. ಅಂಕಲ್, ಇವರ ಫೋಟೋ ಎಲ್ಲಿ ಸಿಕ್ಕಿತು, ಅಥವಾ ಇವರನ್ನು ನೀವು ಮೊದಲೇ ನೋಡಿದ್ರಾ ಎಂದು ಅನುಮಾನದಲ್ಲಿ ಕೇಳಿದಳು. ನಿನ್ನ ಗಂಡನ ಫೋಟೋ ಲೀನಾ ತೋರಿಸಿದಳು, ಹಾಗಾಗಿ ಬಿಡಿಸಿದೆ ಎಂದರು. ಆ ಫೋಟೋವನ್ನು ಕೈಗೆ ತೆಗೆದುಕೊಂಡು ಮೃದುವಾಗಿ ಆ ಫೋಟೋ ಮೇಲೆ ಬೆರಳಾಡಿಸಿದಳು. ಡೇವಿಡ್ ಅವರು ಒಂದು ಬದಿ ಜಾನಕಿ ರೆಹಮಾನನ ಹೆಗಲಿಗೆ ಹೊರಗಿರುವ ಚಿತ್ರವನ್ನು ಬಿಡಿಸಿದ್ದರೆ, ಇನ್ನೊಂದು ಬದಿಯ ಚಿತ್ರದಲ್ಲಿ ಜಾನಕಿ ಅವನ ಮಡಿಲ ಮೇಲೆ ಮಲಗಿರುವ ಚಿತ್ರವಿತ್ತು. ಎರಡು ಚಿತ್ರಗಳ ಮಧ್ಯ ಒಂದು ಹೃದಯದ ಚಿತ್ರ, ಅದರಲ್ಲಿ ಅರ್ಧದಲ್ಲಿ ರೆಹಮಾನನ ಮುಖಚಿತ್ರ, ಇನ್ನರ್ಧ ಹೃದಯದಲ್ಲಿ ಜಾನಕಿಯ ಮುಖಚಿತ್ರ ಬಿಡಿಸಿದ್ದರು. ಅದು ಡೇವಿಡ್ ಅವರು ಸೀಸದ ಕಡ್ಡಿಯಿಂದ ತಮ್ಮ ಕೈಯಾರೆ ತಾವೇ ಬಿಡಿಸಿದ ಚಿತ್ರಗಳಾಗಿದ್ದವು. ಆ ಚಿತ್ರಗಳು ಇಬ್ಬರ ಹೋಲಿಕೆಯ ರೀತಿ ಕಾಣುತ್ತಿರಲಿಲ್ಲ. ನಿಜವಾಗಿಯೂ ಅವರಿಬ್ಬರ ಚಿತ್ರಗಳನ್ನು ಅಲ್ಲಿ ಅಂಟಿಸಿದ್ದಾರೆ ಎನ್ನುವ ರೀತಿ ಚಿತ್ರ ಬಿಡಿಸಿದ್ದರು. ಥ್ಯಾಂಕ್ಸ್ ಅಂಕಲ್, ನಿಮ್ಮಿಂದ ಇಂತಹ ಒಂದು ಉಡುಗೊರೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ತುಂಬಾ ಖುಷಿಯಾಗುತ್ತಿದೆ ಎಂದು ಆ ಚಿತ್ರವನ್ನು ರೆಹಮಾನನ ಕೈಗೆ ನೀಡಿ ಡೇವಿಡ್ ಅವರನ್ನು ತಬ್ಬಿದಳು. ಜಾನಕಿ ಆ ಚಿತ್ರವನ್ನು ನಾನು ಯಾಕೆ ಬಿಡಿಸಿದ್ದೀನಿ ಗೊತ್ತಾ ಎಂದು ಅವಳ ಎರಡೂ ಭುಜವನ್ನು ಹಿಡಿದು ಮುಂದೆ ನಿಲ್ಲಿಸಿ ಹೇಳಿದರು. ಇಲ್ಲ ಅಂಕಲ್, ಆ ಎರಡೂ ಚಿತ್ರಗಳನ್ನು ಯಾಕೆ ಬಿಡಿಸಿದ್ದೀರಾ ಎಂದು ಕೇಳಿದಳು. ಚಿಕ್ಕಂದಿನಿಂದಲೂ ತಂದೆಯ ಹೆಗಲು ಸಿಗದೆ ಆ ತಂದೆ ಎಂಬ ವ್ಯಕ್ತಿಯಿಂದ ನಿನಗೆ ಸಿಕ್ಕಿದ್ದು ಬರೀ ನೋವು ಮಾತ್ರ. ಯಾವಾಗಲೂ ನಿನ್ನ ಕಾಲುಗುಣ ಸರಿಯಿಲ್ಲ, ನಿನ್ನಿಂದ ಮನೆಗೆ ಬರೀ ಕೆಟ್ಟದ್ದೇ ಆಗಿದೆ ಎಂದು ಹೀಯಾಳಿಸುವ ನಿನ್ನ ತಂದೆ ನಿನ್ನನ್ನು ಮಗಳಿಗಿಂತ ಒಬ್ಬಳು ಮನುಷ್ಯಳನ್ನಾಗಿಯೂ ನೋಡಲಿಲ್ಲ. ತಂದೆಯ ಪ್ರೀತಿಯಿಂದ ವಂಚಿತಳಾದ ನಿನಗೆ ನಿನ್ನ ಜೀವನದುದ್ದಕ್ಕೂ ನಿನ್ನ ಗಂಡ ನಿನಗೆ ಹೆಗಲಾಗಿ ಇರಬೇಕು ಎಂದು ಆ ಚಿತ್ರ ಬಿಡಿಸಿದ್ದೀನಿ. ಇನ್ನೊಂದು ಚಿತ್ರ ಏನು ಹೇಳುತ್ತೆ ಗೊತ್ತಾ? ಯಾವಾಗಲೂ ನಿನ್ನ ತಾಯಿ ನಿನ್ನ ಜೊತೆಯಲ್ಲಿ ಇರಲು ಆಗುವುದಿಲ್ಲ ಎಂದು ನಿನ್ನ ಗಂಡನೇ ಮುಂದೆ ನಿನಗೆ ತಾಯಿಯಾಗಿ ಅವನ ಮಡಿಲಿನಲ್ಲಿ ನಿನಗೆ ಆಸರೆ ನೀಡಿ ನಿನ್ನನ್ನು ಮಗುವಿನ ರೀತಿ ಜೋಪಾನ ಮಾಡಲಿ ಎಂದು. ಡೇವಿಡ್ ಅವರು ಆಡಿದ ಈ ಮಾತುಗಳನ್ನು ಕೇಳಿದವಳಿಗೆ ದುಃಖ ತಡೆಯಲು ಆಗದೆ ಅವರನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಜಾನಕಿ, ನೀನು ಹೀಗೆ ಅಳುತ್ತಲಿದ್ದರೆ ನಿನ್ನ ಕಣ್ಣೀರಿನಿಂದ ಇಲ್ಲಿ ಯಾರ ಹೊಟ್ಟೆಯೂ ತುಂಬುವುದಿಲ್ಲ. ಅಪರೂಪಕ್ಕೆ ಅಣ್ಣನನ್ನು ಕರೆದುಕೊಂಡು ಬಂದಿದ್ದೀಯ. ಈಗ ನಾನು ಅವರಿಗೆ ಊಟ ಬಡಿಸಲಿಲ್ಲ ಎಂದರೆ ಇವರ ಮನೆಯಲ್ಲಿ ಬಂದವರಿಗೆ ಊಟ ಕೊಡುವುದಿಲ್ಲವಾ ಎಂದು ಯೋಚಿಸುತ್ತಾರೆ ಅಷ್ಟೆ ಎಂದು ನಕ್ಕವಳು, ಇವತ್ತು ಪಪ್ಪನಿಗೆ ಬಿಡುವು ಕೊಟ್ಟು ನಾವಿಬ್ಬರೇ ಅಡಿಗೆ ಮಾಡೋಣ ಬಾ ಎಂದು ಅವಳ ಕೈ ಹಿಡಿದು ಅಡಿಗೆ ಮನೆಗೆ ಕರೆದುಕೊಂಡು ಹೋಗಿದ್ದಳು ಲೀನಾ. ಅಂಕಲ್, ನಿಮ್ಮಷ್ಟು ಚೆನ್ನಾಗಿ ಜಾನಕಿಯ ಮನಸ್ಸನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಎನಿಸುತ್ತದೆ. ಅವಳು ನಿಮ್ಮ ಬಳಿ ಇರುವಷ್ಟು ಆತ್ಮೀಯವಾಗಿ ಯಾರ ಬಳಿಯೂ ಇರುವುದಿಲ್ಲ.
ಅಲ್ಲದೆ ನಾನು ನೋಡಿದ ದಿನದಿಂದಲೂ ಜಾನಕಿ ತುಂಬಾ ಖುಷಿಯಾಗಿರುವುದು ಇವತ್ತೇ ಎನಿಸುತ್ತದೆ ಎಂದು ತನ್ನ ಮನದಲ್ಲಿ ಇರುವುದನ್ನು ಡೇವಿಡ್ ಅವರ ಮುಂದೆ ಹೇಳಿದನು. ಹೌದು ರೆಹಮಾನ್, ನಮ್ಮಿಬ್ಬರ ನಡುವೆ ಧರ್ಮಕ್ಕೂ ಮೀರಿದ ಬಾಂಧವ್ಯ ಇದೆ. ಆ ಮಗು ಅದೆಷ್ಟೋ ಬಾರಿ ಇದೇ ಮಡಿಲಿನಲ್ಲಿ ಮಲಗಿ ತನ್ನ ದುಃಖವನ್ನೆಲ್ಲ ನನಗೆ ಹೇಳಿಕೊಂಡಿದ್ದಾಳೆ ಎಂದು ತನ್ನ ತೊಡೆಯ ಮೇಲೆ ಕೈ ಇರಿಸಿ ಹೇಳಿದರು. ನಿಜವಾಗಿಯೂ ನಿಮ್ಮಗಳ ಬಾಂಧವ್ಯವನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತದೆ ಅಂಕಲ್ ಎಂದನು. ರೆಹಮಾನ್, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳಿಯಬೇಡ ಎಂದು ಅಂಜಿಕೆಯಲ್ಲಿಯೇ ಹೇಳಿದರು. ಇಲ್ಲ ಅಂಕಲ್, ಅದೇನು ಹೇಳಿ ಎಂದನು. ರೆಹಮಾನನ ಪಕ್ಕ ಬಂದು ಕುಳಿತವರು ಅವನ ಕೈ ಹಿಡಿದು, ರೆಹಮಾನ್, ಜಾನಕಿ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ನೋವು ಅನುಭವಿಸಿದ್ದಾಳೆ, ಬಹಳ ಕಣ್ಣೀರು ಹರಿಸಿದ್ದಾಳೆ. ಇನ್ನು ಮುಂದೆಯಾದರೂ ಅವಳ ಜೀವನದಲ್ಲಿ ಕಷ್ಟ ಬರದ ಹಾಗೆ, ಅವಳಿಗೆ ನೋವು ಆಗದ ಹಾಗೆ, ಅವಳ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡಿಕೊಳ್ಳುತ್ತೀಯ. ಅಲ್ಲದೆ ತಿಳಿಯದೆ ಅವಳೇನಾದ್ರೂ ತಪ್ಪು ಮಾಡಿದರೆ ಕ್ಷಮಿಸುತ್ತೀಯ. ಇದು ನನ್ನ ರಿಕ್ವೆಸ್ಟ್ ಎಂದು ತಿಳಿದುಕೋ ಎಂದರು. ಈಗ ಡೇವಿಡ್ ಅವರ ಕಣ್ಣಲ್ಲಿ ಜಾನಕಿಗೆ ಒಳಿತಾಗಲಿ ಎಂಬ ಒಳ್ಳೆಯ ಉದ್ದೇಶ ಅಷ್ಟೇ ಎದ್ದು ಕಾಣುತ್ತಿತ್ತು. ತಾನು ವಯಸ್ಸಲ್ಲಿ ದೊಡ್ಡವರು ಎಂಬುದನ್ನು ಮರೆತು ರೆಹಮಾನನನ್ನು ವಿನಂತಿಸುತ್ತಿದ್ದರು. ಅವರ ಕೋರಿಕೆಯನ್ನು ನೋಡಿದವನಿಗೆ ಅವರ ಮೇರು ವ್ಯಕ್ತಿತ್ವದ ಬಹಳವೇ ಹಿಡಿಸಿತು. ಅಂಕಲ್, ನಾನು ಅವಳಿಗೆ ತಾಳಿ ಕಟ್ಟಿದ್ದೊಂದು ಬಿಟ್ಟರೆ ನಮ್ಮಿಬ್ಬರ ಮಧ್ಯ ಇನ್ಯಾವ ಬಂಧವೂ ಇಲ್ಲ. ಈ ಸಮಾಜದಲ್ಲಿ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಬಂಧವು ಕಳಚಿ ಬೀಳುತ್ತದೆ. ನಾನೇನು ಅವಳನ್ನು ಹೆಂಡತಿ ಎಂದು ಒಪ್ಪಲು ತಯಾರಿದ್ದೇನೆ, ಆದ್ರೆ ಅವಳು ಮಾತ್ರ ನನ್ನನ್ನು ಗಂಡ ಎಂದು ಒಪ್ಪುವುದಿಲ್ಲ. ಈ ವಿಷಯ ತಿಳಿದರೆ ನಿಮ್ಮ ಮನಸ್ಸಿಗೆ ಅದೆಷ್ಟು ನೋವಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ಇಂದಲ್ಲ ಎಂದರು, ಮುಂದೊಂದು ದಿನ ನಿಮಗೆ ಈ ವಿಚಾರ ತಿಳಿಯುತ್ತದೆ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದನು. ಆದಷ್ಟು ಜಾನಕಿಯ ಮನಸ್ಸಿಗೆ ನೋವಾಗದ ಹಾಗೆ ನೋಡಿಕೊಳ್ಳಲು ಪ್ರಯತ್ನ ಮಾಡುತ್ತೇನೆ ಅಂಕಲ್ ಎಂದು ಅವರ ಕೈ ಮೇಲೆ ಕೈ ಇರಿಸಿ ಭರವಸೆ ನೀಡಿದ್ದನು. ಜಾನಕಿ, ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳ್ತೀಯ ಎಂದು ತರಕಾರಿಗಳನ್ನು ಕತ್ತರಿಸುತ್ತಲೇ ಹೇಳಿದಳು ಲೀನಾ. ಇದೇನು ಲೀನಾ, ಹೊಸದಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯಾ? ಅದೇನು ಕೇಳು ಎಂದು ನಗುತ್ತಾ ಹುರುಳಿಕಾಯಿಯ ನಾರನ್ನು ತೆಗೆಯುತ್ತಲೇ ಹೇಳಿದಳು. ರೆಹಮಾನ್ ಅಣ್ಣ ಹೇಗೆ? ಹೇಗೆ ಅಂದ್ರೆ ಇದೆಂತ ಪ್ರಶ್ನೆ ಕೇಳುತ್ತಿದ್ದೀಯಾ ನೀನು? ಹುಬ್ಬು ಬೆಸೆದು ಕೇಳಿ ಹೇಳಿದಳು ಜಾನಕಿ. ಹೇಗೆ ಅಂದ್ರೆ ಮನೆಯಲ್ಲಿ ಹೇಗಿರುತ್ತಾರೆ, ಎಲ್ಲರ ಜೊತೆ ಅವರ ಬಾಂಧವ್ಯ ಒಡನಾಟ ಹೇಗಿರುತ್ತೆ, ಮತ್ತು ಸ್ನೇಹಿತರ ಜೊತೆ ಹೇಗಿರುತ್ತಾರೆ ಎಂದಳು. ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಾನೆ, ಎಲ್ಲರನ್ನೂ ಇಷ್ಟಪಡುತ್ತಾನೆ, ಒಳ್ಳೆಯ ಮಗ, ಒಳ್ಳೆಯ ಅಣ್ಣ, ಒಳ್ಳೆಯ ಸ್ನೇಹಿತ ಕೂಡ. ಹೇಳ್ಬೇಕು ಅಂದ್ರೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅವನದು, ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ಹೇಳಿದ ತಕ್ಷಣ ಮತ್ತೆ ಒಳ್ಳೆಯ ಗಂಡನೂ ಆಗಬಹುದಲ್ಲವಾ ಎಂದು ತಕ್ಷಣಕ್ಕೆ ಮರುಪ್ರಶ್ನೆ ಹಾಕಿದಳು ಲೀನಾ. ಅವಳ ಮಾತಿಗೆ ಕೆಲಸ ಮಾಡುತ್ತಿದ್ದ ಜಾನಕಿಯ ಕೈಗಳು ತಟಸ್ಥವಾದವು. ಹೇಳು ಜಾನಕಿ, ಇಷ್ಟೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವವರು ಗಂಡ ಎನ್ನುವ ಜವಾಬ್ದಾರಿಯನ್ನು ನಿಭಾಯಿಸುವುದಿಲ್ಲವಾ? ಅವಳ ಮೌನವನ್ನು ನೋಡಿ ಲೀನಾ ಮತ್ತೆ ಮಾತನಾಡಿದಳು. ಅವಳ ಮಾತಿಗೆ ಏನು ಉತ್ತರ ಕೊಡುವುದು ಎಂದು ತಿಳಿಯದೆ ಕಂಗಾಲಾದಳು ಜಾನಕಿ. ಏನು ಮಾತನಾಡ್ತಿದ್ಯಾ ಲೀನಾ ಎಂದು ತಡವರಿಸುತ್ತಾ ಹೇಳಿದಳು. ಇರುವುದನ್ನೇ ಹೇಳುತ್ತಿದ್ದೇನೆ ಜಾನಕಿ. ನೀವಿಬ್ಬರು ವಿಚ್ಛೇದನ ತೆಗೆದುಕೊಂಡರೂ ಸಹ ನೀನು ಅವರ ಹೆಂಡತಿ ಎನ್ನುವುದು ಸುಳ್ಳಾಗುವುದಿಲ್ಲವಲ್ಲ? ನನಗನಿಸುವ ಪ್ರಕಾರ ಇಷ್ಟು ದಿನದಲ್ಲಿ ಒಬ್ಬರನ್ನು ಒಬ್ಬರು ಚೆನ್ನಾಗಿ ಅರಿತಿದ್ದೀರಾ. ಹಾಗಿದ್ದಾಗ ಈ ವಿಚ್ಛೇದನ ಯಾಕೆ? ಇಬ್ಬರು ಒಟ್ಟಿಗೆ ಬಾಳುವುದರಲ್ಲಿ ತಪ್ಪೇನು? ಜಾನಕಿ ಮದುವೆಯಾದ ವಾರದಲ್ಲಿಯೇ ಯಾವ ವಿಷಯವನ್ನು ಮುಚ್ಚಿಡದೆ ಲೀನಾ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದಳು. ನೀನು ತಲೆ ಕೆಟ್ಟವಳ ಹಾಗೆ ಮಾತಾಡ್ಬೇಡ. ನಾವಿಬ್ಬರು ಒಟ್ಟಿಗೆ ಬಾಳಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ನಮ್ಮಿಬ್ಬರ ಧರ್ಮ ಬೇರೆ ಬೇರೆ. ಹಾಗಿದ್ದಾಗ ಇದಕ್ಕೆ ನನ್ನ ಮನಸಾಕ್ಷಿ ಎಂದಿಗೂ ಒಪ್ಪುವುದಿಲ್ಲ. ಅವಳ ಹಾಗೆ ಮಾತನಾಡುತ್ತಿರುವುದು ಯಾರು ಎಂದು ಯೋಚಿಸು. ನೀನು ಧರ್ಮಕ್ಕೆ ಹೆದರುತ್ತಿದ್ದೀಯ ಜಾನಕಿ. ಪ್ರೀತಿ ಎನ್ನುವುದು ಜಾತಿ, ಧರ್ಮ, ಭಾಷೆ ಎಲ್ಲದಕ್ಕೂ ಮೀರಿದ್ದು. ಈ ವಿಷಯ ಯಾಕೆ ನಿನಗೆ ಅರ್ಥ ಆಗುತ್ತಿಲ್ಲ? ನಿನಗೆ ಮನಸ್ಸಾಕ್ಷಿ ಹೇಳುವುದು ಮುಖ್ಯನಾ, ಇಲ್ಲ ಮನಸ್ಸಲ್ಲಿರುವ ಪ್ರೀತಿ ಮುಖ್ಯನಾ ಎಂದು ಯೋಚಿಸು, ಆಗ ನಿನಗೆ ಅರ್ಥವಾಗುತ್ತದೆ ಎಂದು ಹೇಳಿದವಳು ತನ್ನ ಕೆಲಸವನ್ನು ಮುಂದುವರಿಸಿದಳು. ಲೀನಾಳ ಮಾತು ಕೇಳಿ ಜಾನಕಿಯ ಮನಸ್ಸು ಗೊಂದಲದ ಗೂಡಾಗಿತ್ತು. ತಿಳಿಯಾಗಿದ್ದ ನೀರನ್ನು ಯಾರೋ ಕಲ್ಲು ಹಾಕಿ ಕದಡಿದಂತಾಗಿತ್ತು. ಯಾವುದೇ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವಳಿಂದ ಸಾಧ್ಯವಾಗಲಿಲ್ಲ. ಅದೇ ಯೋಚನೆಯಲ್ಲಿ ಹೆಚ್ಚು ಮಾತನಾಡದೆ ಮೌನವಾಗಿಯೇ ಉಳಿದಳು. ಇಬ್ಬರು ಸೇರಿ ಅಡುಗೆ ಮಾಡಿ ಎಲ್ಲರೂ ಊಟ ಮುಗಿಸಿ ಸ್ವಲ್ಪ ಹರಟೆ ಹೊಡೆದು ಆಗಲೇ ಸಂಜೆಯಾಗುತ್ತಿರುವುದನ್ನು ನೋಡಿದವರು ನಾವಿನ್ನು ಹೊರಡುತ್ತೇವೆ ಎಂದು ಇಬ್ಬರು ಹೊರಟು ನಿಂತಾಗ, ಜಾನಕಿ, ಹೇಗಿದ್ದರೂ ಬಂದಿದ್ದೀಯ, ಮತ್ತೆ ಬರುವುದು ಇನ್ನೆಷ್ಟು ದಿನ ಆಗುತ್ತದೋ ಗೊತ್ತಿಲ್ಲ, ಇವತ್ತೊಂದು ದಿನ ಇಲ್ಲಿಯೇ ಇದ್ದು ಹೋಗಿ ಎಂದು ಲೀನಾ ತುಂಬಾ ಬಲವಂತ ಮಾಡಿದಳು. ಮನೆಯಲ್ಲಿ ಹೇಳಿ ಬರದ ಕಾರಣ ಮತ್ತು ಮನೆಯಲ್ಲಿನ ಇಂದಿನ ಪರಿಸ್ಥಿತಿಯನ್ನು ನೆನೆದವನು
ಇಲ್ಲ, ನನಗೆ ಕೆಲಸ ಇದೆ, ಖಂಡಿತ ಇನ್ನೊಮ್ಮೆ ಬರ್ತೀವಿ ಎಂದು ಹೇಳಿದನು. ಅಂಕಲ್, ಈ ಚಿತ್ರದ ಜೊತೆಗೆ ಅಂದು ನೀವು ನನಗಾಗಿ ಬಿಡಿಸಿದ ರಾಧಾಕೃಷ್ಣರ ಪೇಂಟಿಂಗ್ ಕೂಡ ನಾನು ತೆಗೆದುಕೊಂಡು ಹೋಗಬಹುದಾ ಎಂದು ಕೇಳಿದಳು. ಅದಕ್ಕೇನು ಜಾನಕಿ, ಅದು ನಿನಗಾಗಿ ಬಿಡಿಸಿದ ಚಿತ್ರ. ನೀನು ಇಲ್ಲಿಯೇ ಇರಲಿ ಎಂದಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದೆ. ಈಗ ಖುಷಿಯಿಂದ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಿದ್ದೀಯೆ, ಧಾರಾಳವಾಗಿ ತೆಗೆದುಕೊಂಡು ಹೋಗು ಎಂದರು. ಇಬ್ಬರ ಮಾತು ಸಾಗುವಾಗಲೇ ಲೀನಾ ಒಳಹೋಗಿ ರಾಧಾಕೃಷ್ಣರ ಪೇಂಟಿಂಗ್ ತಂದು ಕೊಟ್ಟಿದ್ದಳು. ಎರಡು ಚಿತ್ರಗಳನ್ನು ಹಿಡಿದುಕೊಂಡು ಹೊರಟವರ ಪಯಣ ಮನೆಯೆಡೆಗೆ ಸಾಗಿತು. ಆದರೆ ದಾರಿಯುದ್ದಕ್ಕೂ ಇಬ್ಬರು ಮೌನದೂರಿಗೆ ರಾಯಭಾರಿಗಳಾಗಿದ್ದರು. ಇಬ್ಬರ ಬಾಯಿಯಿಂದ ಒಂದೇ ಒಂದು ಪದವು ಆಚೆಗೆ ಬರಲಿಲ್ಲ. ಮುಂದುವರಿಯುವುದು. ಧನ್ಯವಾದಗಳು.